ಇದು ನನ್ನ ಭಾರತ, ನನ್ನ ಹಿಂದೂ ರಾಷ್ಟ್ರ, ನನ್ನ ರಾಮರಾಜ್ಯ. ಯಾರೋ ಬೇರೆ ದೇಶದಿಂದ ಬಂದಂತಹ ಮುಸ್ಲಿಂ ಕ್ರೈಸ್ತರಿಗೆ ಆಳ್ವಿಕೆ ಮಾಡೋದಕ್ಕೆ ಎಷ್ಟು ಅಧಿಕಾರ ಇದೆ? ಯಾರು ಅಧಿಕಾರ ಕೊಟ್ಟಿರೋದು? ನಾವು ಕೊಡಲ್ಲ, ಅವಕಾಶ ಕೊಡಲ್ಲ. ನಮ್ಮ ಭಾರತೀಯರಷ್ಟೇ ಆಳ್ವಿಕೆಯನ್ನ ಮಾಡಬೇಕು ಅಂತ ಅಂದು ನಮ್ಮ ಭಾರತದಲ್ಲಿರುವಂತಹ ಇತರೆ ಧರ್ಮಗಳ ಮೇಲೆ ಕಿಡಿ ಕಾರುವಂತಹ, ಕಿಚ್ಚನ್ನ ಕಾರುವಂತಹ ನಮ್ಮ ಭಾರತೀಯರು, ನಮ್ಮ ಹಿಂದೂ ವರ್ಗಕ್ಕೆ ಸೇರಿದವರು, ಸೋ ಕಾಲ್ಡ್ ಹಿಂದೂಗಳು, ಅವರಿಗೆ ಸಿಗುವಂತಹ ಅವಕಾಶವನ್ನ, ಅವರ ಆಚರಣೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡುವುದು, ಅವರಲ್ಲಿರುವಂತಹ ಬೇರೆ ಬೇರೆ ಅಧಿಕಾರವನ್ನ ಕಿತ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಇಲ್ಲಿ ಅವರಿಗೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡದೆ ತೊಂದರೆ ಕೊಡೋದಕ್ಕೆ ಆರಂಭ ಮಾಡಬೇಕು. ಆಗ ಅವರ ಮೂಲ ಪ್ರದೇಶದವರು ಏನಿರ್ತಾರೆ, ಮೂಲ ದೇಶದವರು ಏನಿರ್ತಾರೆ, ಆಯಾ ರಾಷ್ಟ್ರದವರು ನೀವು ಭಾರತದಲ್ಲಿ ಇರೋದು ಬೇಡ, ನಮ್ಮ ದೇಶಕ್ಕೆ ನೀವು ವಾಪಸ್ ಬನ್ನಿ ಅಂತ ಕರೆಸ್ಕೋಬೇಕು. ಆಮೇಲೆ ಆ ದೇಶದಲ್ಲಿರುವಂತಹ ಹಿಂದೂಗಳನ್ನ ಹೊಡೆದು ನಡೀರಿ ನಿಮ್ಮ ರಾಷ್ಟ್ರಕ್ಕೆ ಅಂತ ಅವರು ಹಿಂಸೆ ಕೊಟ್ಟು ನಮ್ಮ ದೇಶಗಳಿಗೆ ಕಳಿಸ್ಬಿಡ್ಬೇಕು. ಆಗ ನಮ್ಮ ಹಿಂದೂಗಳು ನಮ್ಮ ರಾಷ್ಟ್ರದಲ್ಲೇ ಉಳ್ಕೊಳ್ತಾರೆ. ಆಗ ಸಂತೋಷದಿಂದ ವಿದೇಶದೊಂದಿಗೆ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟನ್ನ ನಮ್ಮ ಭಾರತದವರು ಕಡ್ಕೊಳ್ತಾರೆ. ಇನ್ಮೇಲೆ ನಾವು ಯಾವುದೇ ದೇಶಗಳಿಗೆ ರಫ್ತು ಮಾಡ್ಕೊಳ್ಳಲ್ಲ, ನಾವು ಆಮದನ್ನು ಮಾಡ್ಕೊಳ್ಳಲ್ಲ. ನಾವೇನ್ಮೇಲೆ ಎಲ್ಲವನ್ನ ಉತ್ಪಾದನೆ ಮಾಡ್ತೀವಿ, ನಮ್ಮ ದೇಶದೊಳಗಷ್ಟೇ ನಾವು ವ್ಯಾಪಾರವನ್ನ ಮಾಡ್ತೀವಿ ಅಂತ ಎಲ್ಲಾ ದೇಶಗಳಿಗೂ ಚಾಲೆಂಜ್ ಹಾಕಿ ನಮ್ಮ ದೇಶವನ್ನ ಹೆಂಗ್ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ, ನಾವೇ ಭಾರತೀಯರು ಭಾರತವನ್ನ ಕಟ್ಟಿ ಹೆಂಗೆ ತೋರಿಸ್ತೀವಿ ಅಂತ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲಾ ರೀತಿಯ ಅಭಿವೃದ್ಧಿ ಪಥದತ್ರ ಸಾಗೋದಕ್ಕೆ ಮುಂದಾಗ್ತಾರೆ. ಸೊ ಈಗ ಹೇಗಿದ್ರು ಧರ್ಮ ಜಾತಿ ಅಂತ ಬೆಂಕಿ ಹಚ್ಚಿರುವಂತಹ ನಡುವೆ ಈ ಗ್ಯಾಪ್ ಅಲ್ಲಿನೇ ಒಂದಷ್ಟು ರಾಜಕಾರಣಿಗಳು ಅವರ 7 ಅಲ್ಲ 17 ತಲೆಮಾರು ಕುತ್ಕೊಂಡು ತಿಂದ್ರೂ ಕೂಡ ಖರ್ಚು ಆಗದೆ ಇರುವಷ್ಟು ಆಸ್ತಿ ಅಂತಸ್ತು ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿಕೊಂಡಿದಾರಲ್ಲ. ಸೊ ಇವಾಗ ಇರುವಂತಹ 1 ಕೋಟಿ ಜನ ಇದ್ದಾರೆ ಅಂದ್ರೆ 1,00,000 ಜನದತ್ರ ಸುಮಾರು 100% ಅಲ್ಲಿ 40% ಅಷ್ಟು ಆಸ್ತಿ ಅಂತಸ್ತು ಸಂಪತ್ತು ಎಲ್ಲ ಕ್ರೋಢೀಕರಣ ಆಗಿದೆ. ಈಗ 40%, ಇನ್ನು 99% ಇರುವಂತಹ ಜನದ ಹತ್ರ ಇರುವಂತಹ 60% ಆಸ್ತಿ ಅಂತಸ್ತು ಸಂಪತ್ತಲ್ಲಿ ಡಿವೈಡ್ ಆಗ್ತಾ ಹೋಗಿದೆ. ಸೊ ಈ ಏನು 1,00,000 ಜನ ಇದ್ದಾರೆ, ಅವರು ಮಿಕ್ಕಿದ 99% ಜನನ ಉದ್ಯೋಗ ಕೊಡೋ ರೀತಿನೋ ಅಥವಾ ವ್ಯಾಪಾರ ಮಾಡೋ ರೀತಿನೋ ಏನು ಆಳಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಕ್ರಿಯೇಟ್ ಆಗೋದು ಅದೇ. ಈಗ ಭಾರತೀಯರೆಲ್ಲ ಭಾರತಕ್ಕೆ ಬಂದಾಯ್ತು, ಶ್ರೀಮಂತರು ಏನ್ ಮಾಡ್ತಾರೆ, ಖಾಸಗಿ ಸಂಸ್ಥೆಗಳನ್ನ ಓಪನ್ ಮಾಡೋದು, ಬಡವರಿಗೆ ಕೆಲಸ ಕೊಡೋದು, ಅವ್ರನ್ನ ಮತ್ತೆ ಹೆಂಗ್ ಬೇಕೋ ಹಂಗೆ ದುಡ್ಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು, ಆಮೇಲೆ ವೇತನವನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ಕೊಡೋದಕ್ಕೆ ಆರಂಭ ಮಾಡೋದು. ಇಂತಹ ವ್ಯವಸ್ಥೆ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಆರಂಭ ಆಗ್ಬೇಕು. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿರುವಂತಹ ಮುಸ್ಲಿಮರು, ಕ್ರೈಸ್ತರು ಎಲ್ಲ ಅವರ ರಾಷ್ಟ್ರಗಳಿಗೆ ಹೋಗ್ಬೇಕು. ಅವರು ಇಲ್ಲಿ ಯಾವುದೇ ರೀತಿಯ ಅಧಿಕಾರವನ್ನು ಪಡಿಬಾರ್ದು, ಅವರ ಆಚರಣೆಗಳನ್ನು ಆಚರಿಸಬಾರ್ದು, ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಸಿಗಬಾರದು. ಸೊ ನಮ್ಮ ಭಾರತೀಯರು ನಮಗೆ ಹಿಂದಿರಿದಾಗ ಸೊ ಯಾರ್ಯಾರು ಒಂದಷ್ಟು ಹಣ ಆಸ್ತಿ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿಕೊಂಡಿದ್ದಾರೆ, ಅವರು ಉದ್ಯೋಗವನ್ನ ಸೃಷ್ಟಿ ಮಾಡಿ, ಯಾರಿಗೆ ಉದ್ಯೋಗ ಇಲ್ಲ, ಯಾರು ಬಡತನದಲ್ಲಿದ್ದಾರೆ, ಯಾರು ಅದರಲ್ಲೂ ಟ್ಯಾಲೆಂಟ್ ಇದ್ದಾರೆ, ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವರನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ದೇಶದೊಳಗೇನೆ ಸ್ವದೇಶಿ ವಸ್ತುವನ್ನ ಉತ್ಪಾದನೆ ಮಾಡಿ ನಮ್ಮ ಭಾರತೀಯರಿಗಷ್ಟೇ ಮಾರಾಟವನ್ನ ಮಾಡಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತುಂಗ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಅವರ ಆರ್ಥಿಕ ಪರಿಸ್ಥಿತಿನೇ ಅಂದ್ರೆ ಇವಾಗ ಏನು ಆಳುವಂತಹ ವರ್ಗ ಆರಂಭ ಆಗತ್ತೆ, ಅವರ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತುಂಗ ಮಟ್ಟಕ್ಕೇನೆ ಹೋಗತ್ತೆ. ಆಳಿಸಿಕೊಳ್ಳುವವರಂತಹ ಆರ್ಥಿಕ ಪರಿಸ್ಥಿತಿ ಇದನ್ನ ಮತ್ತೆ ನಾನು ಹೇಳದ್ ಬೇಡ. ಸೊ ಇದು ನಮ್ಮ ಭಾರತ ದೇಶ. ಇಲ್ಲಿ ಸ್ವದೇಶಿ ವಸ್ತುಗಳಷ್ಟೇ ಉತ್ಪಾದನೆ ಆಗಬೇಕು, ಬೇರೆ ದೇಶಗಳೊಂದಿಗೆ ನಮಗೆ ಸಂಬಂಧ ಬೇಡ. ನಮ್ಮ ದೇಶದ ವಸ್ತು, ನಮ್ಮ ದೇಶದಲ್ಲಿರುವಂತಹ ಏನು 141 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ, ಅವರಿಗೆ ಮಾರಾಟ ಮಾಡಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಟಾಪ್ 1 ಅಲ್ಲಿ ಇಡ್ತೀವಿ. ನಮಗೆ ಯಾವ ದೇಶದ ಅವಶ್ಯಕತೆನೂ ಇಲ್ಲ, ಯಾವ ದೇಶದವರು ನಮ್ಮ ರಾಷ್ಟ್ರದಲ್ಲಿ ಇರಬಾರ್ದು. ಇದು ಹಿಂದೂ ರಾಷ್ಟ್ರ, ಹಿಂದೂಗಳಿಗಷ್ಟೇ ಬದುಕೋದಕ್ಕೆ ಅವಕಾಶ ಇರೋದು.